ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಲಾಸ್ಟ್ 3-4 ಡೇಸ್ ಇಂದ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ನಮಗೆ ಬರ್ತಾ ಇದೆ. ಹಾಗಾಗಿ ಆ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಮೇ ಬಿ ಇದನ್ನ ನೋಡಿದ್ಮೇಲೆ ನಿಮಗೆ ಇರುವಂತಹ ಡೌಟ್ಸ್ ಕ್ಲಾರಿಫೈ ಆಗುತ್ತೆ ಅಂದ್ಕೊಳ್ತೀನಿ. ಹಾಗಾದ್ರೆ ಏನದು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಆಕ್ಚುಲಿ ಇಲ್ಲಿ ಯಾವುದೇ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇಲ್ಲ, ಬಟ್ ಯಾವ್ದಾದ್ರು ಉದಾಹರಣೆಗಾಗಿ ತಗೊಂಡ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮಿಂದ ಸಪೋರ್ಟ್ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿದೆ ನಂಬರ್ಸ್. ಈ ಟಾಪಿಕ್ ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ತೀವಿ. ಜೊತೆಗೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಜೊತೆಗೆ ನಾವು ಯಾವುದೇ ಮಾರ್ಕೆಟಿಂಗ್ ಕಾಲ್ ಗಳನ್ನ ಮಾಡೋದಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರು ಸಹಾಯ ಬೇಕಾ, ಸಪೋರ್ಟ್ ಬೇಕಾ, ಕಾಂಟ್ಯಾಕ್ಟ್ ಮಾಡಬಹುದು. ಆಗ ನಾವು ಖಂಡಿತ ಹೆಲ್ಪ್ ಮಾಡ್ತೀವಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಈ ಕೆಲವು ಟಾಪಿಕ್ ಗಳ ಬಗ್ಗೆನೆ ಕವರ್ ಮಾಡ್ತಾ ಇದ್ದೀನಿ. PMS, AIF ಹಾಗೂ ಮಿನಿ PMS ಹಾಗೆ ಮ್ಯೂಚುವಲ್ ಫಂಡ್ ಬಗ್ಗೆ. ಯಾಕೆಂತಂದ್ರೆ ಸಾಕಷ್ಟು ಜನರಿಗೆ ಈ ವಿಷಯದ ಬಗ್ಗೆ ಗೊತ್ತೇ ಇಲ್ಲ. ಇದೇನು, ಯಾವ ರೀತಿ ಇರುತ್ತೆ ಅನ್ನೋದು. ಯಾಕಂದ್ರೆ ಅದನ್ನ ನಾವು ಇತ್ತೀಚೆಗೆ ನೋಡ್ತಾ ಇದ್ವಿ. ಹಾಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಟ್ರೆ ಮೇ ಬಿ ನಿಮ್ಗಿರುವಂತಹ ಡೌಟ್ ಗಳು ಕ್ಲಿಯರ್ ಆಗ್ಬೋದು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಇದನ್ನೇ ಕವರ್ ಮಾಡ್ತಾ ಇದ್ವಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ನೇಮ್, ಮೊಬೈಲ್ ನಂಬರ್ ಹಾಗೂ ಇಮೇಲ್ ಅಡ್ರೆಸ್ ಅನ್ನ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಇಮೇಲ್ ಬರುತ್ತೆ. ಇಮೇಲ್ ಅಲ್ಲಿ ಲಿಂಕ್ ಬರುತ್ತೆ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ತುಂಬಾ ಜನ ಇಷ್ಟನ್ನ ಆಡ್ ಮಾಡಿ ಸುಮ್ಮನೆ ಆಗ್ತಿದ್ದೀರಿ. ಬಟ್ ಇದಾದ್ಮೇಲೆ ನಿಮ್ಗೆ ಇಮೇಲ್ ಬರುತ್ತೆ. ಇದು ಮುಂದಕ್ಕೆ ಹೋಗಲ್ಲ. ಇಷ್ಟೇ, ಸಬ್ಮಿಟ್ ಆಯ್ತು ಅಂತಂದ್ರೆ ಸಬ್ಮಿಟ್ ಅಷ್ಟೇ. ಇಮೇಲ್ಗೆ ಲಿಂಕ್ ಬರುತ್ತೆ ಅಥವಾ ಮೊಬೈಲ್ಗೂ ಕೂಡ ಮೆಸೇಜ್ ಮೂಲಕ ಲಿಂಕ್ ಬರುತ್ತೆ. ಅಲ್ಲಿಂದ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇನ್ನು ಟಾಪಿಕ್ ಕಡೆ ಬರೋಣ. ಇವತ್ತಿನ ವಿಷಯ ಬಂದು ಮ್ಯೂಚುವಲ್ ಫಂಡ್ಸ್ ವರ್ಸಸ್ PMS ವರ್ಸಸ್ AIF ಹಾಗೂ ಮಿನಿ PMS ಕೂಡ ಇದರಲ್ಲೇ ಇರುತ್ತೆ. ಏನಿದು, ಈ ಇನ್ಸ್ಟ್ರೂಮೆಂಟ್ ಗಳು ಹೇಗೆ ವರ್ಕ್ ಆಗುತ್ತೆ, ಯಾರಿಗೆ ಯಾವುದು ಸೂಕ್ತ, ಇದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ, ಎಸ್ಪೆಷಲಿ ಬಿಗಿನರ್ಸ್ಗೆ. ಹಾಗಾಗಿ ಆ ಗೊಂದಲವನ್ನ ನಿವಾರಣೆ ಮಾಡುವಂತ ಪ್ರಯತ್ನವನ್ನ ನಾನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಮೂರು ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಮೊದಲಿಗೆ ಮ್ಯೂಚುವಲ್ ಫಂಡ್ಸ್ ಹೇಗೆ ಅಂತಂದ್ರೆ ಬಸ್ ಟ್ರಾವೆಲ್ ತರ. ಬಸ್ ಅಲ್ಲಿ ಟ್ರಾವೆಲ್ ಮಾಡೋದಾದ್ರೆ ನೀವು ಒಬ್ಬರೇ ಇರೋದಿಲ್ಲ, 100 ಜನ ಇರ್ತಾರೆ. ಹಾಗೆ ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ 100 ಜನ ಇನ್ವೆಸ್ಟ್ ಮಾಡ್ತಾರೆ. ಅದನ್ನ ತಗೊಂಡು ಫಂಡ್ ಮ್ಯಾನೇಜರ್ಸ್ ಬೇರೆ ಬೇರೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಬರುವಂತ ರಿಟರ್ನ್ಸ್ ಅನ್ನ ಎಲ್ಲ ಇನ್ವೆಸ್ಟರ್ಸ್ ಕೂಡ ಕೊಡ್ತಾರೆ. ಇಲ್ಲಂತೂ ಮಿನಿಮಮ್ 100 ರೂಪೀಸ್ ಇಂದಾನು ಕೂಡ ಹಲವಾರು ಸ್ಕೀಮ್ ಗಳಿದಾವೆ. ನೀವು ಎಷ್ಟು ಬೇಕಾದ್ರೂ ಮಾಡಬಹುದು. 100 ರೂಪೀಸ್ ಇಂದ ಕೂಡ ಮಾಡಬಹುದು, 500 ಮಾಡಬಹುದು, 1000 ಮಾಡಬಹುದು, 10,000 ಮಾಡಬಹುದು, 50,000 ಮಾಡಬಹುದು. ಎಷ್ಟು ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಇನ್ನು PMS ಗೆ ಬಂದ್ರೆ ಪ್ರೈವೇಟ್ ಕಾರ್ ವಿತ್ ಡ್ರೈವರ್. ಇದು ಪ್ರೈವೇಟ್ ಕಾರ್ ತರ, ಡ್ರೈವರ್ ಇರೋ ಪ್ರೈವೇಟ್ ಕಾರ್ ತರ. ಅಂದ್ರೆ ಡ್ರೈವರ್ ಫಂಡ್ ಮ್ಯಾನೇಜರ್, ಇನ್ವೆಸ್ಟರ್ ನೀವು ಆ ಕಾರಲ್ಲಿ ಪ್ರಯಾಣ ಮಾಡ್ತಿರೋರು. ಪರ್ಸನಲೈಸ್ಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇರುತ್ತೆ ಇಲ್ಲಿ. ಆದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 50 ಲಕ್ಷ ಆಗಿರುತ್ತೆ. ಇನ್ನು AIF ಕಡೆ ಬಂದ್ರೆ ಫ್ಲೈಟ್ ಜರ್ನಿ, ಹೈ ಆಲ್ಟಿಟ್ಯೂಡ್ ಫ್ಲೈಟ್ ಜರ್ನಿ ತರ AIF ತುಂಬಾ ಮೇಲ್ಗಡೆ ಪ್ರಯಾಣ ಆಗುತ್ತೆ. ಹೈ ರಿಸ್ಕ್ ಇರುತ್ತೆ. ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್, ಸ್ಟಾರ್ಟ್ಅಪ್ ಗಳಲ್ಲಿ, ಪ್ರೈವೇಟ್ ಈಕ್ವಿಟಿಯಲ್ಲಿ, ಎಡ್ಜ್ ಸ್ಟ್ರಾಟಜಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಮಿನಿಮಮ್ 1 crore ಇರುತ್ತೆ ಎಂಟ್ರಿ AIF ಗೆ. ಅಂದ್ರೆ ಅಲ್ಟ್ರಾ HNIs ಆಗಿರುತ್ತೆ. ಇದು ಈ ಮೂರರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಮಿನಿ PMS ಬಗ್ಗೆ ಕೂಡ ತಿಳ್ಕೊಳ್ಳೋಣ. PMS ಮಿನಿ PMS ಗೆ ಡಿಫರೆನ್ಸ್ ಏನಂದ್ರೆ PMS 50 ಲಕ್ಷ ಇರುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್. ಬಟ್ ಮಿನಿ PMS ತುಂಬಾ ಕಡಿಮೆಯಿಂದ ಕೂಡ ಸ್ಟಾರ್ಟ್ ಆಗುತ್ತೆ. ಸಣ್ಣ ಇನ್ವೆಸ್ಟರ್ಸ್ಗೂ ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ. PMS ರೀತಿಯಲ್ಲೇ ವರ್ಕ್ ಆಗುತ್ತೆ. ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನೋಡೋದಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈವನ್ 100 ರೂಪೀಸ್ ಇಂದ ಕೂಡ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಹಾಗೆ ಇಲ್ಲಿ ಲಕ್ಷಾಂತರ ಜನ ಇನ್ವೆಸ್ಟ್ ಮಾಡ್ತಾರೆ. ಆ ಹಣವನ್ನ ತಗೊಂಡು ಫಂಡ್ ಮ್ಯಾನೇಜರ್ಸ್ ಬೇರೆ ಬೇರೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ವೇರಿಯಸ್ ಸ್ಕೀಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಫಂಡ್ ಇರುತ್ತೆ, ನಿಫ್ಟಿ ನೆಕ್ಸ್ಟ್ 50 ಫಂಡ್ ಕೂಡ ಇರುತ್ತೆ, ಸೆನ್ಸೆಕ್ಸ್ ಫಂಡ್ಸ್ ಇರುತ್ತೆ, ಅಥವಾ ಥಮಾಟಿಕಲ್ ಫಂಡ್ಸ್ ಕೂಡ ಇರುತ್ತೆ. ಅಂದ್ರೆ ಡಿಫೆನ್ಸ್ ಫಂಡ್ಸ್ ಆಗ್ಬೋದು ಅಥವಾ ಫಾರ್ಮಾ ಫಂಡ್ಸ್ ಆಗ್ಬೋದು. ಈ ರೀತಿಯಾಗಿ ಥಮಾಟಿಕ್ ಫಂಡ್ಸ್ ಕೂಡ ಇರುತ್ತೆ. ಹಾಗೆ ಆಕ್ಟಿವ್ ಫಂಡ್ಸ್ ಕೂಡ ಇರುತ್ತೆ. ಅಂದ್ರೆ ಬೇರೆ ಬೇರೆ ಸ್ಟಾಕ್ ಗಳಲ್ಲಿ ಆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡುವಂತವು. ನಿಮ್ಮ ರಿಸ್ಕ್ ಗೆ ತಕ್ಕಂತೆ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಇಲ್ಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಫಂಡ್ಸ್ ಕೂಡ ಇರುತ್ತೆ, ಫ್ಲೆಕ್ಸಿ ಕ್ಯಾಪ್ ಇರುತ್ತೆ. ವೇರಿಯಸ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದಾವೆ. ನಿಮ್ಗೆಲ್ರಿಗೂ ಈಗಾಗಲೇ ಅದ್ರ ಬಗ್ಗೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಅಂತೂ ಇದ್ದೇ ಇದೆ. ಇದರಲ್ಲಿ ನೀವು ಮಂತ್ಲಿ SIP ಕೂಡ ಮಾಡಬಹುದು, ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಬಹುದು. ಜೊತೆಗೆ ಲಾಕ್ ಇನ್ ಏನಿರೋದಿಲ್ಲ, ಯಾವುದೇ ಲಾಕ್ ಇನ್ ಇರೋದಿಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದಾದ್ರೆ. ಇನ್ನು ಯಾರಿಗೆ ಸೂಕ್ತ, ಎಸ್ಪೆಷಲಿ ಬಿಗಿನರ್ಸ್ಗೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಫೋಕಸ್ ಮಾಡೋರಿಗೆ, SIP ಮಾಡುವಂತವ್ರಿಗೆ. ಯಾಕಂದ್ರೆ ಒಂದೇ ಸಲ ಲಂಪ್ ಸಮ್ ಇನ್ವೆಸ್ಟ್ ಮಾಡಕ್ಕೆ ಎಲ್ರಿಗೂ ಆಗೋದಿಲ್ಲ. ಹಾಗಾಗಿ SIP ಮಾಡೋರಿಗೆ, ರಿಸ್ಕ್ ಕಡಿಮೆ ತಗೊಳ್ಳೋಂತವ್ರಿಗೆ ಇದು ಸೂಕ್ತ ಆಗಿರುತ್ತೆ. ಅಂದ್ರೆ ಮ್ಯೂಚುವಲ್ ಫಂಡ್ಸ್. ಇನ್ನು ಅಡ್ವಾಂಟೇಜಸ್ಗೆ ಬಂದ್ರೆ ಮಿನಿಮಮ್ ಟಿಕೆಟ್ ಸೈಜ್ ಇರುತ್ತೆ. ಅಂದ್ರೆ ಇವನ್ 100 ರೂಪೀಸ್ ಇಂದ ಕೂಡ ನೀವು ಸ್ಟಾರ್ಟ್ ಮಾಡಬಹುದು. ಸೆಬಿ ರೆಗ್ಯುಲೇಷನ್ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಹಾಗೆ
ಇನ್ನು ಲಿಮಿಟೇಷನ್ಸ್ಗೆ ಬಂದ್ರೆ ಕಸ್ಟಮೈಸೇಷನ್ ಆಪ್ಷನ್ ಇರೋದಿಲ್ಲ. ಅಂದ್ರೆ ನಿಮಗೆ ಸ್ಪೆಸಿಫಿಕ್ ಆಗಿ ಕೆಲವು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಸಿದ್ರೆ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಆಸ್ ಪರ್ ಸೆಬಿ ರೂಲ್ಸ್ ಯಾವ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅದರ ಮೇಲೆ ಅವರು ಹೂಡಿಕೆ ಮಾಡ್ತಾರೆ. ಬಟ್ ನಿಮಗೆ ಆಪ್ಷನ್ ಇರೋದಿಲ್ಲ, ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರೋದಿಲ್ಲ ಸ್ಟಾಕ್ ಸೆಲೆಕ್ಷನ್ ಅನ್ನ, ಅಥವಾ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲಿಗೆ ಜಾಸ್ತಿ ಹೋಗ್ಬೇಕು ಅಂತ ಹೇಳೋದಕ್ಕಾಗಲ್ಲ. ನಿಮ್ಗೆ ರೈಟ್ಸ್ ಇಲ್ಲ. ಜಸ್ಟ್ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬಹುದು, ಯಾವ ಫಂಡ್ ಅಂತ ಆಯ್ಕೆ ಮಾಡಬಹುದು ಅಷ್ಟೇ. ಬಟ್ ಆ ಫಂಡ್ ಯಾವ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅದರಲ್ಲಿ ಹೋಲ್ಡಿಂಗ್ ಇಟ್ಕೊಡ್ಬಹುದು ಅಷ್ಟೇ. ನಿಮಗೆ ಸೆಲೆಕ್ಟ್ ಮಾಡುವಂತ ರೈಟ್ಸ್ ಇರೋದಿಲ್ಲ ಸ್ಟಾಕ್ ಸೆಲೆಕ್ಷನ್. ಇನ್ನು ಇಲ್ಲಿ ಒಂದು ಲಿಮಿಟೇಷನ್ ಏನಂತಂದ್ರೆ ಓವರ್ ಡೈವರ್ಸಿಫಿಕೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕೆಲವೊಂದು ಮ್ಯೂಚುವಲ್ ಫಂಡ್ ಎಕ್ಸಾಂಪಲ್ ತಗೊಳ್ಳಿ, 100-150 ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಯಾಕಂದ್ರೆ ಅದು ರೂಲ್ಸ್, ಏನು ಮಾಡೋಕ್ಕಾಗೋದಿಲ್ಲ. ಅವರು ಇನ್ವೆಸ್ಟ್ ಮಾಡಬಾರ್ದು ಅಂದ್ರು ಅದು ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಅವರು ಯಾವ ಬೆಂಚ್ ಮಾರ್ಕ್ ಫಾಲೋ ಮಾಡ್ತಾರೋ ಅದರ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಫ್ಟಿ 500 ಅಂತಂದ್ರೆ 500 ಶೇರುಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಕೆಲವು ಸಲ 100 ಅಂದ್ರೆ 100 ಶೇರುಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾರೆ. ನಿಫ್ಟಿ 50 ಅಂದ್ರೆ 50 ಶೇರುಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಲೇಬೇಕು, ಸೆಬಿ ರೂಲ್ಸ್. ಹಾಗಾಗಿ ಡೈವರ್ಸಿಫಿಕೇಶನ್ ತುಂಬಾನೇ ಜಾಸ್ತಿ ಇರುತ್ತೆ. ಕೆಲವು ಸಲ ಓವರ್ ಡೈವರ್ಸಿಫಿಕೇಶನ್ ಏನ್ ಮಾಡುತ್ತೆ, ರಿಟರ್ನ್ಸ್ ಅನ್ನ ಲಿಮಿಟ್ ಕೂಡ ಮಾಡುತ್ತೆ. ಡೌನ್ ಫಾಲ್ ಅನ್ನು ಕೂಡ ಲಿಮಿಟ್ ಮಾಡುತ್ತೆ ಬ್ಯಾಡ್ ಮಾರ್ಕೆಟ್ ಕಂಡೀಷನ್ಸ್ ಅಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ರಿಟರ್ನ್ಸ್ ಅನ್ನು ಕೂಡ ಲಿಮಿಟ್ ಮಾಡುತ್ತೆ. ಇದು ಇದರಲ್ಲಿರುವಂತಹ ಡಿಸ್ಅಡ್ವಾಂಟೇಜಸ್. ಹಾಗಂತ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬಾರ್ದ? ಖಂಡಿತ ಆಗೇನಿಲ್ಲ. ಬಟ್ ಇಲ್ಲಿ ರಿಟರ್ನ್ಸ್ ಯಾಕೆ ಲಿಮಿಟ್ ಆಗುತ್ತೆ ಅಂತ ನೋಡಿದ್ರೆ, ಕಂಪೇರ್ ಟು PMS ಅಂಡ್ AIF ಲಿಮಿಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಹೈ ರಿಸ್ಕ್ ಇರುತ್ತೆ ಸ್ಟ್ರಾಟಜಿಗಳು. ಹೈ ರಿಸ್ಕ್ ಸ್ಟ್ರಾಟಜಿನಲ್ಲಿ ರಿಟರ್ನ್ಸ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಅವಕ್ಕೆ ಕಂಪೇರ್ ಮಾಡಿದಾಗ ರಿಟರ್ನ್ಸ್ ಕಡಿಮೆ ಆಗುತ್ತೆ ಅಷ್ಟೇ. ನೀವು ಇಲ್ಲಿ ರಿಟರ್ನ್ಸ್ ಕಡಿಮೆ, ನಾವು ಹೂಡಿಕೆ ಮಾಡಬಾರ್ದು, ಈ ರೀತಿ ತಪ್ಪು ಅರ್ಥ ಮಾಡ್ಕೊಳ್ಬೇಡಿ. ಸೂಕ್ತ, ಎಸ್ಪೆಷಲಿ ಬಿಗಿನರ್ಸ್ಗೆ, ಸಣ್ಣ ಇನ್ವೆಸ್ಟರ್ಸ್ಗೆ ಸೂಕ್ತ. ಯಾಕಂದ್ರೆ ಅವೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವಂತವು. ಹಾಗಾಗಿ ಮ್ಯೂಚುವಲ್ ಫಂಡ್ ಬೆಟರ್. ಬಟ್ ಕಂಪೇರ್ ಟು ದಟ್ PMS ಅಂಡ್ AIF ರಿಟರ್ನ್ಸ್ ಸ್ವಲ್ಪ ಕಡಿಮೆ ಆಗಬಹುದು. ಅಂತಹ ಪ್ರಾಬಬಿಲಿಟಿ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ. ಇನ್ನು ನೆಕ್ಸ್ಟ್ PMS, ಯುವರ್ ಪರ್ಸನಲ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ. PMS ಅಂದ್ರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್. ಇಲ್ಲಿ ನಾನು ಅವಾಗಲೇ ಹೇಳಿದಾಗೆ 50 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇನಿಷಿಯಲ್ ಆಗಿ. ಸ್ಟ್ರಾಟಜಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ಏನಿದೆ ಅದರ ಮೇಲೆ ಸ್ಟ್ರಾಟಜಿಯನ್ನ ಬಿಲ್ಡ್ ಮಾಡ್ತಾರೆ ಪೋರ್ಟ್ಫೋಲಿಯೋ ಮ್ಯಾನೇಜರ್. ಇಲ್ಲಿ ನೀವು ಡಿಸೈಡ್ ಮಾಡಬಹುದು ನೀವು ಎಷ್ಟು ರಿಸ್ಕ್ ತಗೊಳ್ತೀರಿ, ಯಾವ ಕಡೆ ಹೂಡಿಕೆ ಮಾಡಬಹುದು, ನಿಮ್ಮ ರಿಸ್ಕ್ ಅಪಟೈಟ್ ಏನು, ಅದೆಲ್ಲವನ್ನು ಕೂಡ ಡಿಸೈಡ್ ಮಾಡಿ ನಂತರ ನಿಮಗೆ ಸೂಕ್ತವಾದಂತಹ ಕಡೆ ಹೂಡಿಕೆಯನ್ನ ಮಾಡಬಹುದು. ಆ ಒಂದು ಡಿಸೈನ್ ಕೂಡ ಇಲ್ಲಿ ಇರುತ್ತೆ. ಇನ್ನು ಡೈರೆಕ್ಟ್ ಓನರ್ಶಿಪ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೋಡಿದ್ರೆ ಅಲ್ಲಿ NAVs ಅಂತ ಇರುತ್ತೆ. ಇಲ್ಲಿ ಡೈರೆಕ್ಟ್ ಸ್ಟಾಕ್ ಗಳೇ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೆ. ಬಟ್ ನೀವು ಇದಕ್ಕಾಗಿ ಸಪರೇಟ್ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಮಾಡಿಸ್ಬೇಕಂದ್ರೆ ಈ ಇರೋ ಡಿಮ್ಯಾಟ್ ಅಕೌಂಟ್ಗೆ ಇನ್ನೊಂದು ಲಿಂಕ್ಡ್ ಆಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಆಗುತ್ತೆ. ಅದನ್ನ ಫಂಡ್ ಮ್ಯಾನೇಜರ್ ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಯಾರಿರ್ತಾರೆ ಅವರುಗಳು ಮ್ಯಾನೇಜ್ ಮಾಡ್ತಾರೆ. ಬೈ ಸೆಲ್ ಆಕ್ಟಿವಿಟಿ ಎಲ್ಲ ಅವ್ರ ಕಡೆಗಿಂದ ಆಗುತ್ತೆ. ನೀವು ಅದರಲ್ಲಿ ಮಾಡಕ್ಕಾಗೋದಿಲ್ಲ. ಆಸ್ ಯೂಶುವಲ್ ನಿಮ್ಮ ಪ್ರೈಮರಿ ಅಕೌಂಟ್ ಏನಿರುತ್ತೆ ಅದರಲ್ಲಿ ನೀವು ಬೈಯಿಂಗ್ ಸೆಲ್ಲಿಂಗ್ ಅನ್ನ ಮಾಡಬಹುದಾಗಿರುತ್ತೆ. ಬಟ್ ಇಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಇರುತ್ತೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ. ಅಂದ್ರೆ ಅವರು ಯಾವ ಸ್ಟಾಕ್ ಅನ್ನ ತಗೊಂಡಿದ್ದಾರೆ ಅದನ್ನೆಲ್ಲ ನೋಡಬಹುದಾಗಿರುತ್ತೆ. ಇನ್ನು ಆಕ್ಟಿವ್ ಮ್ಯಾನೇಜ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಮ್ಯೂಚುವಲ್ ಫಂಡ್ ನ ಕಂಪೇರ್ ಮಾಡಿದ್ರೆ ಅಲ್ಲಿ ಆಕ್ಟಿವ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ ಕಂಪೇರ್ ಟು PMS. ಇಂಡೈಸ್ ಯಾವ್ದನ್ನ ಫಾಲೋ ಮಾಡ್ತಾ ಇರ್ತಾರೆ, ಅಲ್ಲೇನಾದ್ರೂ ಬದಲಾವಣೆ ಆಯ್ತಾ ಅವಾಗ ಇಮಿಡಿಯೇಟ್ಲಿ ಚೇಂಜ್ ಮಾಡ್ತಾರೆ, ಇಲ್ಲಾಂದ್ರೆ ಚೇಂಜ್ ಮಾಡೋದಿಲ್ಲ. ಬಟ್ ಇಲ್ಲಿ ಹಂಗಲ್ಲ. ಒಂದು ಸ್ಟಾಕ್ ಓವರ್ ವ್ಯಾಲ್ಯೂಡ್ ಅನಿಸ್ತಾ, ಇನ್ನೊಂದು ಯಾವ್ದೋ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಅನಿಸ್ತಿದ್ಯಾ, ಓವರ್ ವ್ಯಾಲ್ಯೂಡ್ ಆಗಿರೋದನ್ನ ತೆಗೆದು ಅಂಡರ್ ವ್ಯಾಲ್ಯೂಡ್ ಆಗಿರೋದನ್ನ ಅಥವಾ ಮೊಮೆಂಟಮ್ ಶಿಫ್ಟ್ ಆಗ್ತಿರೋದನ್ನ ಆಡ್ ಮಾಡುವಂತ ಅವಕಾಶ ಇರುತ್ತೆ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ಗೆ. ಹಾಗಾಗಿ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾರೆ. ಇನ್ನು ಇದು ಯಾರಿಗೆ ಸೂಕ್ತ? ಎಸ್ಪೆಷಲಿ ಐಡಿಯಲ್ ಇನ್ವೆಸ್ಟರ್ಸ್ ಯಾರು ಅಂತಂದ್ರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್, ಸ್ವಲ್ಪ ಜಾಸ್ತಿ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತವ್ರು, 50 ಲಕ್ಷ ಅದಕ್ಕಿಂತ ಜಾಸ್ತಿ. ಹಾಗೆ ಇಲ್ಲಿ ಬೆನಿಫಿಟ್ಸ್ ಅಂತಂದ್ರೆ ನಿಮಗೆ ತಕ್ಕಂತ ಸ್ಟ್ರಾಟಜಿಯನ್ನ ಬಿಲ್ಡ್ ಮಾಡಬಹುದಾಗಿರುತ್ತೆ. ಹಾಗೆ ಡೈರೆಕ್ಟ್ ಸ್ಟಾಕ್ ಓನರ್ಶಿಪ್ ಇರುತ್ತೆ. ಫ್ಲೆಕ್ಸಿಬಲ್ ಅಪ್ರೋಚಸ್ ಕೂಡ ಇಲ್ಲಿ ಫಾಲೋ ಮಾಡಬಹುದಾಗಿರುತ್ತೆ. ಇನ್ನು ಕನ್ಸಿಡರೇಷನ್ಗೆ ಬಂದ್ರೆ 50 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್, ಹೈ ರಿಸ್ಕ್ ಪ್ರೊಫೈಲ್ ಇರಬೇಕಾಗುತ್ತೆ. ರಿಸ್ಕ್ ತಗೊಳಕ್ ರೆಡಿ ಇದ್ರೆ ಮಾತ್ರ ಇದು ವರ್ಕ್ ಆಗೋದು. ಯಾಕಂದ್ರೆ 10 ವರ್ಷ 15 ವರ್ಷ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಇರಬೇಕು. ಪರ್ಫಾರ್ಮೆನ್ಸ್ ಕೂಡ ವೇರಿಯಬಲ್ ಇರುತ್ತೆ. ಇನ್ನು ನೆಕ್ಸ್ಟ್ AIF, ಆಲ್ಟರ್ನೇಟಿವ್ ರೂಟ್ಸ್ ಟು ವೆಲ್ತ್. AIF ಅಂದ್ರೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. ಇಲ್ಲಿ 3 ಕ್ಯಾಟಗರಿ ಬರುತ್ತೆ. ಇಲ್ಲಿ ಮಿನಿಮಮ್ 1 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ AIF ಅಲ್ಲಿ. ಕ್ಯಾಟಗರಿ 1 ಅಲ್ಲಿ ಫೋಕಸಸ್ ಆನ್ ಸ್ಟಾರ್ಟ್ಅಪ್ಸ್, ಅರ್ಲಿ ಸ್ಟೇಜ್ ವೆಂಚರ್ಸ್, SMEs ಅಂಡ್ ಸೋಷಿಯಲ್ ಎಂಟರ್ಪ್ರೈಸಸ್. ಈ ಕಡೆ ಫೋಕಸ್ ಮಾಡ್ತಾರೆ. ಹೈ ಗ್ರೋತ್ ಪೊಟೆನ್ಶಿಯಲ್ ಇರುತ್ತೆ ವಿತ್ ಪೇಷಂಟ್ ಕ್ಯಾಪಿಟಲ್ ಅಪ್ರೋಚ್, ಲಾಂಗ್ ಟರ್ಮ್ ಎಲ್ಲೋ ಕೂಡ. ಇನ್ನು ಕ್ಯಾಟಗರಿ 2ಗೆ ಬಂದ್ರೆ ಇನ್ವೆಸ್ಟ್ ಇನ್ ಪ್ರೈವೇಟ್ ಈಕ್ವಿಟಿ, ಡೆಟ್ ಫಂಡ್ಸ್, ರಿಯಲ್ ಎಸ್ಟೇಟ್, ಮೋಡರೇಟ್ ರಿಸ್ಕ್ ಇರುತ್ತೆ, ಸ್ಟ್ರಕ್ಚರ್ಡ್ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಇರುತ್ತೆ. ಕ್ಯಾಟಗರಿ 3 ನಲ್ಲಿ ಎಂಪ್ಲಾಯ್ಸ್ ಕಾಂಪ್ಲೆಕ್ಸ್ ಸ್ಟ್ರಾಟಜೀಸ್ ಲೈಕ್ ಹೆಡ್ಜ್ ಫಂಡ್ಸ್, ಡೆರಿವೇಟಿವ್ಸ್, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಫಾರ್ ಮ್ಯಾಕ್ಸಿಮಮ್ ರಿಟರ್ನ್ಸ್. ಈವನ್ ಶಾರ್ಟ್ ಟರ್ಮ್ ಅಲ್ಲಿ ಟ್ರೇಡಿಂಗ್ ಕೂಡ ಮಾಡ್ತಾರೆ ಇದರಲ್ಲಿ, ಡೆರಿವೇಟಿವ್ಸ್ ಅಲ್ಲಿ, ಆಪ್ಷನ್ಸ್ ಅಲ್ಲಿ. ಈ ರೀತಿಯಾಗಿ 3 ಕ್ಯಾಟಗರಿಯಲ್ಲಿ ಇರುತ್ತೆ AIF.
ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ ಕರೆಯೋದು ಅದಕ್ಕೆನ. ಇಲ್ಲಿ ರಿಟರ್ನ್ಸ್ ಜಾಸ್ತಿ ಫೋಕಸ್ ಮಾಡ್ತಾರೆ, ಜೊತೆಗೆ ಟಿಕೆಟ್ ಸೈಜ್ ಕೂಡ ದೊಡ್ಡ ಮಟ್ಟದಲ್ಲಿರುತ್ತೆ. ಅಲ್ಟ್ರಾ HNI ಅಂತ ಕೂಡ ಕರೀತಾರೆ, 1 crore ಮೇಲೆ ಇರುವಂತವ್ರು. ಇಲ್ಲಿ ಸ್ಟಾರ್ಟ್ಅಪ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, SME ಗಳಲ್ಲಿ, ಸೋಷಿಯಲ್ ಎಂಟರ್ಪ್ರೈಸಸ್ ಅಲ್ಲಿ, ಡೆಟ್ ಫಂಡ್ಸ್, ರಿಯಲ್ ಎಸ್ಟೇಟ್, ಈ ರೀತಿ ವೇರಿಯಸ್ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಅಲ್ಲಿ ಹೂಡಿಕೆಯನ್ನ ಮಾಡ್ತಾರೆ. ಈವನ್ ಡಿರೈವೇಟಿವ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನು ಕೂಡ ಮಾಡ್ತಾರೆ. ಇದು ಆಲ್ಟರ್ನೇಟಿವ್ ರೂಟ್ಸ್. ಇದಕ್ಕೂ ಕೂಡ ಸಪರೇಟ್ ಡಿಮ್ಯಾಟ್ ಅಕೌಂಟ್ ಮಾಡಿ ಕೊಡಬೇಕಾಗುತ್ತೆ. ಇನ್ನು ನಾವೀಗ PMS, AIF ಎಲ್ಲಾನು ಕೂಡ ತಿಳ್ಕೊಂಡ್ವಿ. ಮಿನಿ PMS ಅಂತ ಈಗ ಹಲವು ಕಂಪನೀಸ್ ಲಾಂಚ್ ಮಾಡಿದಾವೆ. ಮಿನಿ PMS ಅಂದ್ರೆ ಅರ್ಥ ಇಷ್ಟ, ಎಲ್ಲ ಸೇಮ್ ಇರುತ್ತೆ. PMS ಅಲ್ಲಿ ಇರೋದೇನಿದೆ ಎಲ್ಲವೂ ಕೂಡ ಸೇಮ್ ಇರುತ್ತೆ. ಬಟ್ ಮಿನಿ PMS ಅಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ 2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 2.5 ಲಕ್ಷದಿಂದ ನೀವು ಎಷ್ಟಾದ್ರೂ ಇನ್ವೆಸ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಒಂದೇ ಸಲ 3 ಲಕ್ಷ ಇನ್ವೆಸ್ಟ್ ಮಾಡಬಹುದು, 5 ಲಕ್ಷ ಇನ್ವೆಸ್ಟ್ ಮಾಡಬಹುದು, 10 ಲಕ್ಷ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. ಬಟ್ ಮಿನಿಮಮ್ 2.5 ಲಕ್ಷ, ಅದಕ್ಕಿಂತ ಜಾಸ್ತಿ ಎಷ್ಟಾದ್ರೂ ಮಾಡಬಹುದಾಗಿರುತ್ತೆ ಒನ್ ಟೈಮ್ ಮಾಡುವಾಗ. ಹಾಗೆ ನೆಕ್ಸ್ಟ್ ನೀವು ಆಡ್ ಮಾಡ್ತೀರಿ ಅಂದ್ರೆ ಅಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ. ಕೆಲವು ಮಿನಿ PMS ಗಳು 50,000 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಆಡ್ ಮಾಡುವಾಗ ಅಂದ್ರೆ 2.5 ಲಕ್ಷ ಈಗ ಮಾಡಿದಿರಿ, ಮತ್ತೆ ನೀವು ಇನ್ನೊಂದಷ್ಟು ಆಡ್ ಮಾಡಬೇಕು ಅಂದ್ಕೊಳ್ತೀರಿ, ಆಗ ಮಿನಿಮಮ್ ಇಷ್ಟ ಅಂತ ಇರುತ್ತೆ. ಕೆಲವು 50,000 ಇದಾವೆ, ಕೆಲವು 1 ಲಕ್ಷ ಮಿನಿಮಮ್ ಇದೆ. ಅದ್ರ ಮೇಲೆ ಎಷ್ಟು ಬೇಕಾದ್ರೂ ಮಾಡಬಹುದಾಗಿರುತ್ತೆ. ಅಗೇನ್ ಆಗ ಓವರ್ ಆಲ್ ಡಿಫರೆನ್ಸ್ ಎಷ್ಟ, ಇಲ್ಲಿ ಟಿಕೆಟ್ ಸೈಜ್ 50 ಲಕ್ಷ ಇದೆ PMS ಅಲ್ಲಿ, ಮಿನಿ PMS ಅಲ್ಲಿ 2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಉಳಿದ ಸರ್ವಿಸಸ್ ಸೇಮ್ ಇರುತ್ತೆ. ಅಲ್ಲೂ ಕೂಡ ನಿಮ್ಮ ರಿಸ್ಕ್ ತಕ್ಕಂತೆ ವೇರಿಯಸ್ ಪ್ಲಾನ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಬಹುದು. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಹೈ ರಿಸ್ಕ್, ಲೋ ರಿಸ್ಕ್, ಮೋಡರೇಟ್ ರಿಸ್ಕ್, ಈ ರೀತಿಯಾಗಿ ನೀವು ಆಯ್ಕೆ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಇಲ್ಲಿ ಫಂಡ್ ಮ್ಯಾನೇಜರ್ಸ್ ನಿಮ್ಮ ಪರವಾಗಿ ಷೇರುಗಳನ್ನ ತಗೊಳ್ತಾರೆ, ಆದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲೇ ಇರುತ್ತೆ ಆ ಷೇರುಗಳು. ಆದ್ರೆ ಆಗಾಗ ಅವರು ಚರ್ನಿಂಗ್ ಮಾಡ್ತಿರ್ತಾರೆ. ಹಾಗಂತ ಬರೀ ಬೈಯಿಂಗ್ ಸೆಲ್ಲಿಂಗ್ ಅನ್ನೇ ಮಾಡ್ತಾ ಕುತ್ಕೊಳ್ಳೋದಿಲ್ಲ ಅವರು. ಮೇ ಬಿ ಒಂದು ವರ್ಷದಲ್ಲಿ 10-12 ಷೇರುಗಳನ್ನ ಸೆಲ್ ಮಾಡಬಹುದೇನೋ. ಜೊತೆಗೆ ಅವ್ರಿಗೆ ಯಾವಾಗ ಸೆಲ್ ಮಾಡ್ತಾರೆ, ನಾನು ಅವಾಗ್ಲೇ ಒಂದು ಉದಾಹರಣೆಯನ್ನ ಕೊಟ್ಟೆ. ಇನ್ ಕೇಸ್ ಯಾವುದೋ ಒಂದು ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿದೆ, ಒಳ್ಳೆ ರ್ಯಾಲಿ ಕೊಟ್ಟಿದೆ, ಓವರ್ ವ್ಯಾಲ್ಯೂಡ್ ಆಗಿದೆ, ಈಗ ಅದನ್ನ ಕಂಪೇರ್ ಮಾಡಿದ್ರೆ ಬೇರೆ ಒಳ್ಳೆ ಸ್ಟಾಕ್ ಅಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ, ಅಲ್ಲಿ ನಮ್ಗೆ ಒಳ್ಳೆ ಮೊಮೆಂಟಮ್ ಬರುವಂತ ಚಾನ್ಸಸ್ ಇದೆ ಅಂದಾಗ ಇದನ್ನ ತೆಗೆದು ಅಲ್ಗ ಹಾಕ್ತಾರೆ. ಅದ್ ನಮ್ಗೆ ಅವಕಾಶ ಅಲ್ವಾ. ತುಂಬಾ ಜನರ ಪ್ರಶ್ನೆ ಏನಂತಂದ್ರೆ, ನಮ್ಗೆ STCG ಬರುತ್ತೆ ಅಂತ. STCG ಎಷ್ಟು ಬರುತ್ತೆ? ತುಂಬಾ ಕಡಿಮೆನೆ. ಜೊತೆಗೆ ನೀವು ಬರೋ ಲಾಭಕ್ಕೆ STCG ಕಟ್ಟೋದು, ನಷ್ಟಕ್ಕಲ್ವಲ್ಲ, ಅಥವಾ ನಿಮ್ಮ ಕ್ಯಾಪಿಟಲ್ ಗಲ್ವಲ್ಲ. ಲಾಭ ಬಂದಿದ್ರೆ ಅಲ್ಲಿ 20% STCG ಕಟ್ಟೋದ್ರಿಂದ ಏನು ನಮ್ಗೆ ನಷ್ಟ ಆಗೋದಿಲ್ಲ. ಜೊತೆಗೆ ತುಂಬಾನು ಏನ್ ಬರೋದಿಲ್ಲ, ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಪ್ರಾಫಿಟ್ ಬುಕ್ ಮಾಡೋದಿಲ್ಲ, ಅವರು ನೋಡ್ಕೊಂಡೇ ಮಾಡೋದು. ಹಾಗೆ ಟ್ಯಾಕ್ಸ್ ಕಟ್ಟಿದ್ರು ನಮ್ಮ ದೇಶದ ಬೆಳವಣಿಗೆಗೆ ಕಾಂಟ್ರಿಬ್ಯೂಷನ್ ಮಾಡ್ತೀವಿ. ಹಾಗಾಗಿ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ರಿಟರ್ನ್ಸ್ ಬರ್ತಾ, ನಮ್ಗೆ ರಿಟರ್ನ್ಸ್ ಬೇಕಾಗಿರೋದು, ಲಾಭ ಬೇಕಾಗಿರೋದು ಹೆಚ್ಚು. ಹೆಚ್ಚು ಲಾಭ ಬರುತ್ತೆ ಅಂದ್ರೆ ಬಂದ ಲಾಭಕ್ಕೆ ಟ್ಯಾಕ್ಸ್ ಕಟ್ಟಕ್ಕೆ ಯಾಕೆ ಭಯ ಪಡ್ಬೇಕು, ಯಾಕೆ ಹಿಂದೆ ಹಾಕ್ಬೇಕು. ಜೊತೆಗೆ ನಾನು ಅವಾಗ್ಲೇ ಹೇಳ್ದಾಗೆ ಅವ್ರೇನು ಹೆವಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡೋದಿಲ್ಲ. ಮೇ ಬಿ ಮಂತ್ಲಿ 1 or 2 ಸ್ಟಾಕ್ಸ್ ಅನ್ನ ವೇರಿಯೇಷನ್ ಮಾಡಬಹುದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾಡಿಲ್ಲ. ಕೆಲವು ಸಲ ಮಾಡೋದಿಲ್ಲ, ಮಂತ್ಲಿ ಒಂದ್ಸಲ ರೀಬ್ಯಾಲೆನ್ಸಿಂಗ್ ಮಾಡ್ತಾರ ಅಷ್ಟೇ. ಅದು ಇನ್ ಕೇಸ್ ಏನಾದ್ರು ಬೇರೆ ಕಡೆ ಒಳ್ಳೆ ಅಪಾರ್ಚುನಿಟೀಸ್ ಇದೆ ಅಂದಾಗ, ಇಲ್ಲ ಅಂದಾಗ ಮಾಡೋದಿಲ್ಲ. ಒಳ್ಳೆ ಅವಕಾಶಗಳನ್ನ ಪಡ್ಕೊಳ್ಬೇಕು ಅಂದ್ರೆ ಕೆಲವು ಸಲ ಸೆಲ್ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ಅದನ್ನ ಮಾಡ್ತಿರ್ತಾರೆ, ಅದನ್ನ ನಾವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗೆ ಇನ್ನು ಕೆಲವರ ಪ್ರಶ್ನೆ ಏನಂತಂದ್ರೆ, ಇದು ಸೇಫಾ? ಅದಕ್ಕೆ ಮುಂದೆ ಇನ್ನು ಉತ್ತರ ಕೊಡ್ತೀನಿ ನಾನು. ಬೇರೆ ವಿಷಯನ ನೋಡೋಣ. ಅದಕ್ಕೆ ಮುಂಚೆ ಮಿನಿಮಮ್ ಅಂಡ್ ರಿಸ್ಕ್ ವಿಚಾರಕ್ಕೆ ಬಂದ್ರೆ, ಮ್ಯೂಚುವಲ್ ಫಂಡ್ SIP ಅಂತೂ ನೀವು ಈವನ್ 100 rupees ಇಂದ ಕೂಡ ಸ್ಟಾರ್ಟ್ ಮಾಡಬಹುದು. ಲಂಸಮ್ ಕೂಡ ಎಷ್ಟು ಬೇಕಾದ್ರೂ ಮಾಡಬಹುದಾಗಿರುತ್ತೆ. ನಮ್ಮ ಮಿನಿ PMS ಅಲ್ಲಿ 2.5 ಲಕ್ಷ ಇರುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್. PMS ಅಲ್ಲಿ 50 ಲಕ್ಷ, AIF ಅಲ್ಲಿ 1 ಕೋಟಿ. ರಿಸ್ಕ್ ಕೂಡ ಅಷ್ಟೇ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮೋಡರೇಟ್ ರಿಸ್ಕ್ ಇರುತ್ತೆ, ಮಿನಿ PMS ಅಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ಹಾಗೆ PMS ಅಲ್ಲಿ ಹಾಗೂ AIF ಅಲ್ಲಿ ಹೈ ರಿಸ್ಕ್ ಇರುತ್ತೆ. ಜೊತೆಗೆ PMS ಹಾಗೂ AIF ಅಂಡ್ ಮಿನಿ PMS ಪರ್ಸನಲೈಸ್ಡ್ ಪೋರ್ಟ್ಫೋಲಿಯೋಗಳಾಗಿರುತ್ತೆ. ಏನೋ ಕೀ ಫೀಚರ್ಸ್ ಅನ್ನು ನೋಡಿದ್ರೆ ಒಂದ್ಸಲ ನೋಡ್ಕೊಳ್ಬಹುದು. ಕಸ್ಟಮೈಸೇಷನ್ ಇರುತ್ತೆ ಮಿನಿ PMS, AIF ಅಲ್ಲಿ. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಆ ರೀತಿ ಇರೋದಿಲ್ಲ. ಡೈರೆಕ್ಟ್ ಓನರ್ಶಿಪ್ ಇರುತ್ತೆ ಈ ಮೂರಲ್ಲಿ. ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇರೋದಿಲ್ಲ, ಅಂದ್ರೆ ಸ್ಟಾಕ್ಸ್ ಇರೋದಿಲ್ಲ ನಮ್ಮ ಪೋರ್ಟ್ಫೋಲಿಯೋದಲ್ಲಿ. NAVs ಅಂತ ಕೊಡ್ತಾರೆ. ಲಿಕ್ವಿಡಿಟಿ ಎಲ್ಲ ಕಡೆ ಇರುತ್ತೆ. AIF ಅಲ್ಲಿ ಮಾತ್ರ ಸ್ವಲ್ಪ ಲೋ ಇರುತ್ತೆ. ರೆಗ್ಯುಲೇಷನ್ ವಿಚಾರಕ್ಕೆ ಬಂದ್ರೆ, ಮ್ಯೂಚುವಲ್ ಫಂಡ್ಸ್ ಹೈಲಿ ರೆಗ್ಯುಲೇಟೆಡ್, PMS ಮಿನಿ PMS ಎಲ್ಲಾನು ಕೂಡ ರೆಗ್ಯುಲೇಟೆಡ್, ಅಂದ್ರೆ ಸೆಬಿ ರೆಗ್ಯುಲೇಟೆಡ್ ಆಗಿರುತ್ತೆ. ಮ್ಯೂಚುವಲ್ ಫಂಡ್ಸ್ ಬಿಗಿನರ್ಸ್ಗೆ ಸೂಟಬಲ್ ಆದ್ರೆ ಮಿನಿ PMS ಮಿಡ್ ಇನ್ವೆಸ್ಟರ್ಸ್ಗೆ, PMS HNIಸ್ಗೆ, ಹಾಗೆ AIF ಅಲ್ಟ್ರಾ HNIಸ್ಗೆ ಇವರಿಗೆ ಸೂಕ್ತ ಆಗಿರುತ್ತೆ. ಇಲ್ಲಿ ನಾವಾಗ್ಲೇ ಹೇಳಿದೆ, ಸೇಫ್ಟಿ ವಿಚಾರಕ್ಕೆ ಬಂದಾಗ ನಿಮಗೆ ಡಿಮ್ಯಾಟ್ ಅಕೌಂಟ್ ಅನ್ನೋದು ಒಂದು ಬ್ಯಾಂಕ್ ಅಕೌಂಟ್ ಗಿಂತ ಸೇಫ್ಟಿ ಆಗಿರುವಂತ ಅಕೌಂಟ್. ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ ಅನ್ನ ಯಾರಾದ್ರೂ ಅಕ್ಸೆಸ್ ಮಾಡಿ ಮಾರಾಟ ಮಾಡ್ತಾರೆ ಅಂದ್ರೆ ಆ ಹಣ ಎಲ್ಲಿಗೆ ಹೋಗುತ್ತೆ? ಅವರ ಅಕೌಂಟ್ಗಂತೂ ಹೋಗಕ್ ಸಾಧ್ಯ ಇಲ್ಲ, ನಿಮ್ಮ ಅಕೌಂಟ್ಗೆ ಬರೋದು. ಯಾಕಂದ್ರೆ ಆ ಡಿಮ್ಯಾಟ್ ಅಕೌಂಟ್ಗೆ ಯಾವ ಅಕೌಂಟ್ ಲಿಂಕ್ ಆಗಿದೆಯೋ ಅದೇ ಅಕೌಂಟ್ಗೆ ದುಡ್ಡು ಬರೋದು. ಹಾಗೆ ಇಲ್ಲಿ ಬೇರೆಯವ್ರ ಅಕೌಂಟ್ ಅನ್ನ ಲಿಂಕ್ ಮಾಡೋಕ್ಕೂ ಆಗೋದಿಲ್ಲ, ಯಾಕೆಂತಂದ್ರೆ ಪಾನ್ ಡಿಫರೆನ್ಸ್ ಆಗುತ್ತೆ. ಹಾಗಾಗಿ ಲಿಂಕ್ ಆಗೋದು ಇಲ್ಲ. ಹಾಗಾಗಿ ಅವ್ರು ಏನೇ ಬೈ ಸೆಲ್ ಆಕ್ಟಿವಿಟಿ ಮಾಡಬಹುದು, ಬಟ್ ಸೆಲ್ ಮಾಡಿದಾಗ ಹಣ ಬರೋದು ನಿಮ್ಮ ಅಕೌಂಟ್ಗೆ ಹೊರತು ಬೇರೆ ಅಕೌಂಟ್ಗಲ್ಲ. ಹಾಗೆ ಪೂರ್ತಿ ರೈಟ್ಸ್ ಏನಿರೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು PMS ತಗೊಳ್ತೀರಿ ಅಥವಾ ಮಿನಿ PMS ತಗೊಳ್ತೀರಿ ಅಂತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ ಸ್ಟಾಕ್ ಗಳಿರುತ್ತೆ, ಅದನ್ನ ಡೈಲಿ ನೋಡಬಹುದಾಗಿರುತ್ತೆ. ಹಾಗೆ
ನೀವೇನಾದ್ರೂ ಅದೇ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಒಂದಷ್ಟು ಬೇರೆ ಷೇರುಗಳನ್ನ ತಗೊಳ್ತೀರಿ ಅಂದ್ರೆ ಆ ಷೇರುಗಳಿಗೂ ಅವ್ರಿಗೂ ಸಂಬಂಧ ಇರೋದಿಲ್ಲ. ಫಂಡ್ ಮ್ಯಾನೇಜರ್ಗೂ ನೀವು ಪರ್ಸನಲಿ ಆಡ್ ಮಾಡಿರುವಂತಹ ಷೇರುಗಳನ್ನ ನೀವೇ ಬೈಯಿಂಗ್ ಸೆಲ್ಲಿಂಗ್ ಮಾಡಬಹುದಾಗಿರುತ್ತೆ. ಓನ್ಲಿ PMS ಮೂಲಕ ಬೈ ಮಾಡಿರುವಂತಹ ಷೇರುಗಳನ್ನ ಮಾತ್ರ ಅವರು ಬೈಯಿಂಗ್ ಸೆಲ್ಲಿಂಗ್ ಮಾಡಬಹುದಾಗಿರುತ್ತೆ. ಬಟ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಬೈಯಿಂಗ್ ಸೆಲ್ಲಿಂಗ್ ಅಷ್ಟೇ. ಹಾಗೆ ನೀವು ಯಾವಾಗ ಬೇಕಾದ್ರೂ ಎಕ್ಸಿಟ್ ಕೂಡ ಆಗ್ಬೋದಾಗಿರುತ್ತೆ ಸ್ಟ್ರಾಟಜಿಗಳಿಂದ. ಅದಕ್ಕೇನು ಲಾಕ್ ಇನ್ ಪೀರಿಯಡ್ ಇಲ್ಲ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು. ನೀವು 6 ತಿಂಗಳು, ವರ್ಷ, 2 ವರ್ಷ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಇಲ್ಲಿ ನಮಗೆ ಲಾಭ ಸಿಗುವಂತ ಚಾನ್ಸಸ್ ತುಂಬಾ ಕಡಿಮೆ. ಯಾಕಂದ್ರೆ ಮಾರ್ಕೆಟ್ ಯಾವಾಗ್ಲೂ ಒಂದೇ ತರ ಇರಲ್ಲ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಲಾಂಗ್ ಟರ್ಮ್ ಕಾನ್ಸಂಟ್ರೇಷನ್ ಮಾಡಬೇಕು. ಜೊತೆಗೆ ನೀವು ಅಟ್ಲೀಸ್ಟ್ 3 ಇಯರ್ಸ್ ಕೊಡ್ಲೇಬೇಕು. ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಫಂಡ್ ಮ್ಯಾನೇಜರ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಕೆಲವು ಸಲ ಏನಾಗುತ್ತೆ, ಶಾರ್ಟ್ ಟರ್ಮ್ ಅಲ್ಲಿ ನೋಡಿದಾಗ ನೀವೇ ಫಂಡ್ ಮ್ಯಾನೇಜರ್ ನ ಬೀಟ್ ಮಾಡ್ಬಿಡ್ಬೋದೇನೋ, ಆದ್ರೆ ಲಾಂಗ್ ರನ್ ಅಲ್ಲಿ ಫಂಡ್ ಮ್ಯಾನೇಜರ್ ನ ಬೀಟ್ ಮಾಡೋದು ಕಷ್ಟ. ಹಾಗಾಗಿ ಆ ವಿಚಾರವನ್ನ ನಾವು ನೋಡ್ಬೇಕಾಗುತ್ತೆ. ಲಾಂಗ್ ಟರ್ಮ್ ಫೋಕಸ್ ಇಟ್ಕೋಬೇಕಾಗುತ್ತೆ. ಮಿನಿಮಮ್ 3 ಇಯರ್ಸ್, ಮ್ಯಾಕ್ಸಿಮಮ್ 5 ಇಯರ್ಸ್, 10 ಇಯರ್ಸ್, 15 ಇಯರ್ಸ್ ನಿಮ್ಮ ಟಾರ್ಗೆಟ್ ಗೆ ತಕ್ಕಂತೆ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಆ ರೀತಿ ಟಾರ್ಗೆಟ್ ಇಟ್ಕೊಂಡ್ರೆ ಖಂಡಿತ ಅದು ನಿಮ್ಗೆ ಲಾಭವನ್ನ ತರಬಹುದು. ಇನ್ನೊಂದ್ಸಲ ಇದನ್ನ ನೋಡ್ಕೊಂಡ್ ಬಿಡಬಹುದು. ಬೇಕಿದ್ರೆ ಸ್ಕ್ರೀನ್ ಶಾಟ್ ಕೂಡ ತಗೊಳ್ಬಹುದು. ಕಡಿಮೆ ಹಣ ಇರೋರಿಗೆ ಸೂಕ್ತ ಮಿನಿ PMS ಕೂಡ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ನಂತರ PMS ನಡುವೆ ತುಂಬಾನೇ ಬಿಗ್ ಡಿಫರೆನ್ಸ್ ಇದೆ. ಯಾಕಂದ್ರೆ 50 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬೇಕು PMS ಗೆ. ಅದನ್ನ ಆ ದೊಡ್ಡ ಗ್ಯಾಪ್ ಏನಿತ್ತು ಫಿಲ್ ಮಾಡ್ಲಿಕ್ಕೆ ತಂದಿರೋದು ಮಿನಿ PMS. ಸಣ್ಣ ಇನ್ವೆಸ್ಟರ್ಗೂ ಕೂಡ ಅದರ ಲಾಭ ಸಿಗಬೇಕು ಅಂತ. ಹಾಗೆ ಇಲ್ಲಿ ಮೇಜರ್ ಟಾರ್ಗೆಟ್ ಏನಿರುತ್ತೆ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅನ್ನ ಬೀಟ್ ಮಾಡಿ ರಿಟರ್ನ್ಸ್ ಅನ್ನ ತೆಗೆಯೋದು. ಯಾಕಂದ್ರೆ ಮ್ಯೂಚುವಲ್ ಫಂಡ್ಸ್ ಫಾರ್ ಎಕ್ಸಾಂಪಲ್ 15% ಕೊಡುತ್ತೆ ಅಂದ್ರೆ PMS ಕೂಡ 15% ಕೊಟ್ರೆ ಏನು ಉಪಯೋಗ ಅಲ್ವಾ? ಹಾಗಾಗಿ ಮ್ಯೂಚುವಲ್ ಫಂಡ್ಸ್ ಅನ್ನ ಬೀಟ್ ಮಾಡಿ ರಿಟರ್ನ್ಸ್ ಅನ್ನ ತೆಗೆಯೋದು. ಅಟ್ಲೀಸ್ಟ್ 2-3% ಡಿಫರೆನ್ಸ್ ಆಗಬೇಕು, ಅಥವಾ ಅದಕ್ಕಿಂತ ಜಾಸ್ತಿನೂ ಕೂಡ ಆಗಬಹುದು ಲಾಂಗ್ ಟರ್ಮ್ ಅಲ್ಲಿ. ಆ ರೀತಿ ಟಾರ್ಗೆಟ್ ಮಾಡೋದೇ ಇದರ ಉದ್ದೇಶ. ಆ ನಿಟ್ಟಿನಲ್ಲಿ ಹಲವಾರು ಕಂಪನೀಸ್ ಇವುಗಳನ್ನ ತಂದಿದ್ದಾವೆ. ಇಂಟ್ರೆಸ್ಟ್ ಇರೋರು ಅದನ್ನ ಬಳಸ್ಕೊಳ್ಬಹುದು. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ನಿಮಗೆ ಇದ್ದಂತಹ ಎಲ್ಲ ಡೌಟ್ಗಳು ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.